ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ತುಂಬ ಸ್ವಾಗತ. ಸೊ ಇವತ್ತಿನ ವ್ಲಾಗು ಅಧಿಕ ಮಾಸದಲ್ಲಿ ಹಾಕುವ ರಂಗೋಲಿಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ಹೇಳ್ತೀನಿ. ಅಧಿಕ ಮಾಸದಲ್ಲಿ ಏನೆಲ್ಲ ಬಿಡಿಸ್ಬೇಕು, ಏನೆಲ್ಲ ದಾನ ಕೊಡಬೇಕು, ಸೊ ಯಾಕೆ ಅಧಿಕ ಮಾಸ ಅಂತಲೂ ಕರೀತಾರೆ ಅಂತ. ಸೊ ನಮ್ಮ ಹಿಂದೂ ಕ್ಯಾಲೆಂಡರಲ್ಲಿ ಇದಕ್ಕೆ ಎಕ್ಸ್ಟ್ರಾ ಮಂತ್ ಅಂತ ಕರೀತಾರೆ ಅಧಿಕ ಮಾಸಕ್ಕೆ. ಇದು ಅಧಿಕ ಮಾಸ ಅಂತಂದರೆ 3 ವರ್ಷಕ್ಕೊಮ್ಮೆ ಬರುತ್ತೆ. ಯಾವಾಗಲೂ ಲೂನಾರ್ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷಕ್ಕೆ 354 ಡೇಸ್ ಇರುತ್ತೆ. ಸೊ ಹಾಗೆ ಸೋಲಾರ್ ಕ್ಯಾಲೆಂಡರ್ ಪ್ರಕಾರ 1 ಇಯರ್ಗೆ 365 ಡೇಸ್ ಆಗುತ್ತೆ. ಸೊ ಇದನ್ನು ಬ್ಯಾಲೆನ್ಸ್ ಅಂದರೆ ಡಿಫ್ರೆನ್ಸ್ ಮಾಡಲಿಕ್ಕೆ ಒಂದು ತಿಂಗಳ ಎಕ್ಸ್ಟ್ರಾ ಮಾಡೋದು, ಅದಕ್ಕೆ ಅಧಿಕ ಮಾಸ ಅಂತ ಕರೀತಾರೆ ಇಲ್ಲಿ. ಸೊ ಇಲ್ಲಿ ಅಧಿಕ ಮಾಸಕ್ಕೆ ಇನ್ನೊಂದು ಹೆಸರಿದೆ, ಏನು ಅಂತಂದರೆ ಪುರುಷೋತ್ತಮ ಮಾಸ ಅಂತ ಕರೆಯೋದು. ಈ ಮಾಸ ಅಂದರೆ ಮೇನ್ ವಿಷ್ಣು ದೇವರಿಗೆ ಅರ್ಪಣೆ ಮಾಡ್ದಂಗೆ. ಸೊ ಇದನ್ನು ಪುರುಷೋತ್ತಮ ಮಾಸ ಅಂತ ಕೂಡ ಕರೀತಾರೆ. ಸೊ ಹಾಗಾಗಿ ಅಧಿಕ ಮಾಸ ಅಂತ ಇಲ್ಲಿ ಬಂದಿರೋದು. ಇದರಲ್ಲಿ ನೀವು ಏನೆಲ್ಲ ರಂಗೋಲಿ ಹಾಕಬೇಕು, ಆಮೇಲೆ ಇಲ್ಲಿ ಏನೇ ದಾನ ಮಾಡಬೇಕಾದ್ರೂ ಒಂದು 33 ಮಾಡೋದು. ಏನೇ ಪ್ರತಿ ರಂಗೋಲಿ ಹಾಕಲಿ, ದಾನ ಮಾಡೋದಾಗಲಿ, ಪ್ರತಿ ಕೌಂಟಲ್ಲೂ ಇದು ಯಾಕೆ 33 ನಂಬರ್ ಅಷ್ಟು ವಿಶೇಷ ಅಂತಂದರೆ 33 ನಂಬರ್ ಅಂತ ಅರ್ಥ ಅಲ್ಲ, 33 ಕೋಟಿ ದೇವತೆಗಳ ಏನಂತಾರೆ ನಮ್ಮ ಆಶೀರ್ವಾದ ಅಂತ ಒಂದು ರೀತಿಯಿಂದ ಎಲ್ಲ ದೇವತೆಗಳಿಗೆ ಒಂದು ಇಲ್ಲಿ ಅಧಿಕ ಮಾಸದಲ್ಲಿ ಏನಂತಾರೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ 33 ಏನೇ ಮಾಡಿದರೂ 33 ದಾನ ಕೊಡ್ಬೋದು, ಅಥವಾ ಏನೇ ನೀವು ಸಂಕಲ್ಪ ಮಾಡಿಟ್ಕೊಂಡು ಕೂಡ 33 ರಂಗೋಲಿನ ಹಾಕ್ಬೋದು. ಈಗ ನಾನು ಪುರುಷೋತ್ತಮ ದೇವರನ್ನು ಇಳಿಸ್ತಾ ಇದ್ದೀನಿ. ಇದನ್ನು ಕೂಡ 33 ಚುಕ್ಕಿಯಿಂದ ಹಾಕಿರೋದು. ಸೊ ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೆಯದು. ಪುರುಷೋತ್ತಮ ಮಾಸದಲ್ಲಿ 33 ಹಾಡುಗಳು, ಭಜನೆಗಳು ಕೂಡ ಹಾಡ್ತಾರೆ. ಸೊ ಇದು ನಮ್ಮಮ್ಮ ಹಾಕ್ತಾಯಿದ್ರು ಮುಂಚೆ. ಏನಂತಾರೆ ಅಧಿಕ ಮಾಸದಲ್ಲಿ ಲಕ್ಷ್ಮೀ ಶೋಭಾನ ಪ್ರತಿಯೊಬ್ಬರು ಮನೆಯಲ್ಲಿ ಇರುತ್ತೆ. ಒಂದೊಂದು ಹಾಡು ಹಾಡಿದಾಗೂ ಒಂದೊಂದು ಚುಕ್ಕಿ ಇಟ್ಕೊತ ಹೋಗ್ತಾರೆ, ಆಮೇಲೆ ಬಿಡಿಸ್ಕೊತ ಹೋಗ್ತಾರೆ. 33 ಹಾಡು ಆಗೋವರೆಗೂ ಒಂದೊಂದು ಹಾಗೇ ಬಿಡಿಸ್ಕೊತಾ ಹೋಗೋದು. ಲಾಸ್ಟಿಗೆ ಪುರುಷೋತ್ತಮ ದೇವರನ್ನು ಪೂರ ಅಲಂಕಾರವಾಗಿ ಈ ರೀತಿ ಚಿತ್ರನ ಇಲ್ಲಿ ತೋರಿಸ್ತಾರೆ. ಸೊ ಇದು ನಮ್ಮಮ್ಮ ಮುಂಚೆ ಮಾಡ್ತಿದ್ರು. ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ಪುರುಷೋತ್ತಮ ದೇವರನ್ನು. ಸೊ ಇಲ್ಲಿ ಏನು ಅಂತಂದರೆ ಅಧಿಕ ಮಾಸದಲ್ಲಿ 33 ಸಂಖ್ಯೆ ಅಂದರೆ ದಾನ ಇಲ್ಲಿ ಮಾಡ್ತಾರೆ. ಯಾವಾಗಲೂ ಏನೇ ಆಗಲಿ 33 ಹಣ್ಣುಗಳು ಕೊಡ್ಬೋದು, ಆಮೇಲೆ ನಾಣ್ಯಗಳು ಕೊಡ್ಬೋದು. ಆಮೇಲೆ ಇಲ್ಲಿ ಮೇನ್ ಅಂದರೆ ಅತ್ರಾಸ್ ದಾನ ಮಾಡ್ತಾರೆ. ಸೊ ನಿಮ್ಮ ಕಡೆ ಕಾಮನಾಗಿ ಏನಂತಾರೆ ಗೊತ್ತಿಲ್ಲ, ಇದೊಂದು ಸಿಹಿ ತಿಂಡಿ ಅಂತ ಹೇಳ್ಬೋದು. 33 ಏನಂತಾರೆ ಅತ್ರಾಸನ್ನ ಮಾಡಿ ದಾನ ಮಾಡೋದು, ಇಲ್ಲ ತಾಂಬೂಲ ಕೂಡ ನೀವು ದಾನ ಮಾಡ್ಬೋದು. ಸೊ ಇಲ್ಲಿ ಏನಂತಾರೆ ಮುಖ್ಯವಾಗಿ ಅಂತಂದರೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡೋದು ಇಲ್ಲಿ ಅಧಿಕ ಮಾಸದಲ್ಲಿ. ಮೇನ್ ಇಂಪಾರ್ಟೆನ್ಸ್ ಅಂತಂದರೆ ಇದು ದೇವ್ರ ಸಲುವಾಗಿ ಅಂತ ಎಕ್ಸ್ಟ್ರಾ ಮಂತ್ ಇಡೋದು. ಇದರಲ್ಲಿ ಮದುವೆ ಕಾರ್ಯಕ್ರಮ ಆಗಲಿ, ಗೃಹ ಪ್ರವೇಶ ಆಗಲಿ, ಆಮೇಲೆ ಹೊಸ ಬಟ್ಟೆಗಳನ್ನು ತಗೋಬಾರ್ದು. ಸೊ ಯಾವುದೇ ರೀತಿ ಫಂಕ್ಷನ್ಗಳನ್ನು ಅಧಿಕ ಮಾಸದಲ್ಲಿ ಮಾಡೋದಿಲ್ಲ. ಸೊ ಇದು ವಿಶೇಷವಾಗಿರುವಂಥದ್ದು. ಇಲ್ಲಿ ಏನಂತಾರೆ ಈ ತಿಂಗಳಲ್ಲಿ ಮೇನ್ ಅಂತಂದರೆ ಭಗವದ್ಗೀತಾ ಪಠನೆ ಮಾಡೋದು, ಜಪ, ಧ್ಯಾನ, ಆಮೇಲೆ ಪೂಜಾ, ವ್ರತ ಮತ್ತು ಉಪವಾಸ ಕೂಡ ಮಾಡ್ತಾರೆ ಮಾಡೋರಿದ್ರೆ. ಸೊ ಹಾಗಾಗಿ ಇದು ಒಂದು ಮೇನ್ ಇದೆ. ಈ ಮಂತಲ್ಲಿ 33 ಕೊಡೋದ್ರಿಂದ 33 ದೇವತೆಗಳ ಅನುಗ್ರಹ ನಮಗೆ ಸಿಗಲಿ ಅನ್ನೋ ಒಂದು ಏನಂತಾರೆ ಇದರಲ್ಲಿ 33 ಕೋಟಿ ದೇವತೆಗಳ ನಮಗೆ ಆಶೀರ್ವಾದ ಮಾಡಲಿ ಅನ್ನೋದು. ಸೊ ಮುಖ್ಯವಾಗಿ ಇದ್ರದ್ದು ರಂಗೋಲಿ ಕೂಡ ಇದೆ. ಸೊ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಅದು ಮುಖ ಸ್ವಲ್ಪ ನನ್ನ ದೇವ್ರ ಮನೆಯಲ್ಲಿ ಜಾಗ ಇಲ್ಲ ಅದಕ್ಕೆ, ಸೊ ನಿಮಗೆ ಅಷ್ಟು ಕ್ಲಿಯರ್ ಅನಿಸಿಲ್ಲ ಅಂದಿದ್ದಕ್ಕೆ ನಾನು ಇಲ್ಲಿ ಇನ್ನೊಮ್ಮೆ ನಿಮಗೆ ಬರೀ ಮುಖನ ಇಳಿಸಿ ತೋರಿಸ್ತಾ ಇರೋದು. ಸೊ ಹಾಕಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಧಿಕ ಮಾಸದಲ್ಲಿ ನೀವು ಅಟ್ಲೀಸ್ಟ್ 33 ಹಾಡು ಹಾಡಿಲ್ಲ ಅಂದರು 33 ಮಂತ್ರಗಳಾಗಲಿ, ಶ್ಲೋಕ ಆಗಲಿ, ಏನೇ ಆಗಲಿ 33 ನೀವು ಮಾಡಿ ಇಡ್ಬೋದು. ಸಂಕಲ್ಪ ಬೇಕಿದ್ರೆ ಇಟ್ಕೊಂಡಿದ್ರೆ 33 ಏನಂತಾರೆ ರಂಗೋಲಿ ಕೂಡ ಹೇಳ್ತೀನಿ ನಿಮಗೆ ಮುಂದೆ ಹೋದಂಗೆ ಯಾವೆಲ್ಲ ರಂಗೋಲಿ ಹಾಕ್ಬೋದು ಅಧಿಕ ಮಾಸದಲ್ಲಿ ಅಂತ. ಇಲ್ಲಿ ಬ್ಲೌಸ್ ಪೀಸ್ ಕೊಡೋದಾಗಲಿ, ಆಮೇಲೆ ಏನೆಲ್ಲ ಕೊಡಬೇಕು ಅನ್ನೋದನ್ನು ಹೇಳ್ತೀನಿ. ಆ್ಯಕ್ಚುಲಿ ಇಲ್ಲಿ ಏನಂತಾರೆ ಅಧಿಕ ಮಾಸ ಅಂದರೆ ಮೇನ್ ಅಧಿಕ ಮಾಸದಲ್ಲಿ ಕೊಡೋದು ಅಕ್ಕಿ, ಅರಿಶಿನ, ಕುಂಕುಮ, ಹಣ್ಣುಗಳು, ಒಂದು ವಸ್ತ್ರ, ಬೆಲ್ಲ, ತಾಂಬೂಲ ಮತ್ತು ದಕ್ಷಿಣೆ.
ಇದು ಸರಳವಾಗಿ ದಾನ ಮಾಡೋದು. ಇಲ್ಲ ಅಂತಂದರೆ ನೀವು ಅಕ್ಕಿ, ಗೋಧಿ, ಬೇಳೆಕಾಳುಗಳು, ಆಮೇಲೆ ಬಟ್ಟೆ, ವಸ್ತ್ರದಾನ, ಬಾಗಿಣ ಪೂರ ಸಮೇತ ಕೊಡೋರು ಕೊಡ್ತಾರೆ. ಆಮೇಲೆ ಏನಂತಾರೆ, ಒಂದು ಮನೆಯಲ್ಲಿ ಮುತ್ತೈದೆಗೆ ಕರೆದು ಊಟ ಕೂಡ ಮಾಡಿಸ್ತಾರೆ. ದೀಪ, ಎಣ್ಣೆ, ತುಪ್ಪ, ಹತ್ತಿ ಅಂದರೆ ಹತ್ತಿ ಬಿಡಿಸಿ ಗೆಜ್ಜೆ ವಸ್ತ್ರ ಏನಾದರೂ ಮಾಡಿಕೊಡೋದು. ಸೊ ಭಗವದ್ಗೀತೆ ಅಥವಾ ಧಾರ್ಮಿಕ ಪುಸ್ತಕಗಳನ್ನು ಕೂಡ ಕೊಡ್ಬೋದು. ಸೊ ದಕ್ಷಿಣೆ ಅಥವಾ ಹಣದ ದಾನ ಕೂಡ ಕೊಡ್ಬೋದು. ಸೊ ಈ ರೀತಿ ಬೇರೆ ಬೇರೆ ನಿಮಗೆ ಏನು ಯಥಾಶಕ್ತಿ ಎಷ್ಟು ಆಗುತ್ತೋ ಅಷ್ಟನ್ನು ನೀವು ಮಾಡಿ ದಾನ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಇದೆ. ಆ್ಯಕ್ಚುಲಿ ಏನಂತ, ಇದು ಈ ಮಂತಲ್ಲಿ ದಾನ ಧರ್ಮ ಮಾಡೋದು ಬಹಳ ಪುಣ್ಯ ಅಂತ ಕರೀತಾರೆ. ಹಾಗಾಗಿ ಅಧಿಕ ಮಾಸದಲ್ಲಿ ಇದು ಮಾಡೇಬೇಕು. ಸೊ ಇದು ಅಧಿಕ ಮಾಸದ ರಂಗೋಲಿ ಅಂತ ಹೇಳ್ಬೋದು. ಇಲ್ಲಿ ನಾನು ಇಲ್ಲಿ ಏನಂತಾರೆ, ಮಂಡಲ ಬಿಡಿಸ್ತಾ ಇದ್ದೀನಿ. ಅಧಿಕ ಮಾಸ ರಂಗೋಲಿ ಅಂತ ಕರಿಬೋದು. ಇದಕ್ಕೆ ಮಂಡಲ ಕಂಪಲ್ಸರಿ ಹಾಕಲೇಬೇಕು. ಸೊ ಇಲ್ಲಿ ನಾನು ಫಸ್ಟಿಗೆ ಶ್ರೀಕಾರ ಹಾಕಿ ಈ ಕಡೆ ಚಕ್ರ, ಶಂಖನ ಬಿಡಿಸಿದ್ದೀನಿ. ಇಲ್ಲಿ ಪೂರ ಮಂಡಲನ ಹಾಕಿ ಫಸ್ಟು 8 ಪದ್ಮಗಳನ್ನು ನಾನು ಬಿಡಿಸ್ತಾ ಇರೋದು. ವಸುಗಳು ಅಂತಲೂ ಕರೀತಾರೆ ಇದಕ್ಕೆ. ಸೊ ಇಲ್ಲಿ 8 ಪದ್ಮಗಳನ್ನು ಏನಂತಾರೆ, ಅಧಿಕ ಮಾಸದಲ್ಲಿ 33 ಇದನ್ನು ಕೂಡ 33 ಆಗಬೇಕು. ಸೊ ಹಾಗಾಗಿ ಆ ಕೌಂಟಲ್ಲೇ ಈ ಪ್ರಕಾರ ರಂಗೋಲಿನ ಬಿಡಿಸ್ಕೋತಾ ಹೋಗ್ಬೇಕು ನೀವು. ಇಲ್ಲಿ ಆಲ್ರೆಡಿ ನಾನು 8 ಪದ್ಮಗಳನ್ನು ಹಾಕಿದ್ದೀನಿ. ಸೊ ಇಲ್ಲಿ ಈಗ 11 ರುದ್ರದೇವರು ಅಂದರೆ ಶಿವಲಿಂಗ ರಂಗೋಲಿನ ಬಿಡಿಸ್ಬೇಕು. ಸೊ ಒಂದು ಬಾಕ್ಸಲ್ಲಿ ಎಷ್ಟು ಅಂತ ಹೇಳಿದ್ರೆ ಕೌಂಟ್ ಮಾಡಿದರೆ ಎಲ್ಲನೂ ಮಂಡಲಿ ಪೂರ ಕೌಂಟ್ ಮಾಡಿದಾಗ 33 ಆಗಬೇಕು. ಸೊ ಹಾಗಾಗಿ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಆಲ್ರೆಡಿ ಈಗ 11 ನಾನು ರುದ್ರದೇವರನ್ನು ಇಲ್ಲಿ ಬಿಡಿಸಿದ್ದೀನಿ ರಂಗೋಲಿಗಳನ್ನು. ನೆಕ್ಸ್ಟು 12 ಆದಿತ್ಯ ದೇವರು ಅಂದರೆ ಸೂರ್ಯದೇವರ ರಂಗೋಲಿನ ನಾನು ಇಲ್ಲಿ ಬಿಡಿಸ್ತಾ ಇರೋದು. ಸೊ ಚಿಕ್ಕ ಜಾಗ ಇರೋದ್ರಿಂದ ನಾನು ಚಿಕ್ಕದಾಗಿ ಅಡ್ಜಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ನೀವು ಮನೆ ಮೇಲೆ ಕೂಡ ಸಪ್ರೇಟಾಗಿ ಹಾಕ್ಬೋದು. ಆಮೇಲೆ 2 ಸ್ವಸ್ತಿಕ್ ಅಂದರೆ ಪ್ರಜಾಪತಿ ಅಂತ ಕರೀತಾರೆ. ಇದು ಕೆಳಗಡೆ ಬೀಳಿಸ್ಬೇಕು, ನಾನು ಮೇಲೆ ಹಾಕಿದ್ದೀನಿ, ನನ್ನ ಹತ್ರ ಜಾಗ ಇರಲಿಲ್ಲ ಅಂತ. ಸೊ ಹಾಗಾಗಿ ಎಲ್ಲ ಕೌಂಟ್ ಆದಾಗ 33 ಅಂತ ಕೌಂಟ್ ಆಗಬೇಕು. ಏನಂದರೆ 8 ಪದ್ಮ, 11 ರುದ್ರದೇವರು, 12 ಆದಿತ್ಯ ದೇವರು, ಆಮೇಲೆ 2 ಸ್ವಸ್ತಿ ಎಲ್ಲ ಸೇರಿದಾಗ 33 ಆಗುತ್ತೆ. ಸೊ ಮಂಡಲ ಅಂದರೆ ಬಿಡಿಸಲೇಬೇಕು, ಇದು ಕಂಪಲ್ಸರಿ ಇರುತ್ತೆ. ನೆಕ್ಸ್ಟ್ ನಾನು ಇಲ್ಲಿ 28 ಕೇಶವನಾಮ ರಂಗೋಲಿನ ಹಾಕ್ತಾ ಇದ್ದೀನಿ. ಇದು ನೀವು ಹಾಕ್ಬೋದು ಅಥವಾ ಹಾಕಿಲ್ಲ ಅಂದರೂ ನಡೆಯುತ್ತೆ. ಬಟ್ ಅಧಿಕ ಮಾಸದಲ್ಲಿ ಹಾಕೋದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇಲ್ಲಿ 28 ಕೇಶವನಾಮ ರಂಗೋಲಿ ಮತ್ತು ಆ ಕಡೆ 33 ಗೋಪದ್ಮಗಳನ್ನು ಹಾಕ್ತಾ ಇದ್ದೀವಿ. ನೋಡಿ ಹೇಗೆ ಹಾಕ್ತೀನಿ ಅಂತ. ಸೊ ಇದನ್ನು ಏನಂತಾರೆ, 1 ತಿಂಗಳಿರುತ್ತೆ. ಈಗ ಜೂನ್ 17 ಅಂದ್ಕೊಳ್ಳಿ, 17 ತನಕ ಇದೆ ಅಧಿಕ ಮಾಸ. ನಿಮ್ಮ ಮನೆಯಲ್ಲಿ ತುಂಬ ದೇವ್ರ ಮನೆ ಕೋಣೆ ಎಕ್ಸ್ಟ್ರಾ ಜಾಗ ಇತ್ತು ಅಂತಂದರೆ ಈ ರೀತಿ ಬಿಡಿಸ್ಬೋದು. ಯಾವಾಗಲೂ ಬ್ಯುಸಿ ಅಂತ ನಾವು ವರ್ಷದಲ್ಲಿ ಇದ್ದಾಗ ಒಂದು ದೇವ್ರ ಸಲುವಾಗಿ ಅಂತ ಪ್ರತ್ಯೇಕ ತಿಂಗಳೇ ಇರುತ್ತೆ. ಸೊ ನಾವು ಮಾಡಿಲ್ಲ ಅಂದರೂ ಬೇರೆ ತಿಂಗಳಲ್ಲಿ ಈ ತಿಂಗಳ ಮಾಡಿದರೆ ಎಲ್ಲನೂ ವರ್ಷಗಳ ಮಾಡಲಾರ್ದು ಪುಣ್ಯ ಈ ತಿಂಗಳಲ್ಲಿ ಮಾಡಿದಾಗ ಎಲ್ಲನೂ ಈಕ್ವಲ್ ಆಗಿ ನಾವು ಸೇವೆ ಮಾಡ್ದಂಗೆ ಅನಿಸುತ್ತೆ. ಸೊ ಹಾಗಾಗಿ ಅಧಿಕ ಮಾಸ ಅಂತಂದರೆ ಸ್ವಲ್ಪ ದೇವ್ರ ಸಲುವಾಗಿ ಅಂತ ಇಟ್ಟಿರೋದು ಈ ಮಾಸ. ಸೊ ನೀವು ಏನು ಮಾಡಿಲ್ಲ ಅಂದರೂ ಈ ಮಂತಲ್ಲಿ ಎಲ್ಲ ಮಾಡಿದರೆ ಎಲ್ಲ ಈಕ್ವಲಿ ಒಳ್ಳೆಯದು ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ಅಂಬಾರಿ ಇಳಿಸ್ತಾ ಇದ್ದೀನಿ. ಕಂಪಲ್ಸರಿ ಇಳಿಸ್ಬೇಕು ಅಧಿಕ ಮಾಸದಲ್ಲಿ. ಒಂದು ಅಂಬಾರಿ ಮತ್ತು ಕಾಮಧೇನು ಆಕಳನ್ನು ಇಳಿಸೋದು. ಸೊ ನೋಡಿ, ನಿಮ್ಮ ಅನುಕೂಲ ಪ್ರಕಾರ ನಿಮಗೆ ಹೇಗೆ ಇಳಿಸ್ಲಿಕ್ಕೆ ಬರುತ್ತೆ ಅಂಬಾರಿ ಅನ್ನೋದು ಆ ರೀತಿ. ಸೊ ಹಾಗಾಗಿ ಇಲ್ಲಿ ಕೌಂಟು 28 ಕೇಶವನಾಮ ರಂಗೋಲಿ ಮತ್ತು 33 ಗೋಪದ್ಮಗಳನ್ನು ಇಳಿಸೋದು. ಈಗ ನಾ ಇಳಿಸ್ತಾ ಇರೋದು ಗೋಪದ್ಮ. ಸೊ ಇದನ್ನು ಕೂಡ 33 ಆಗುತ್ತೆ. ಇದು ಏನಂತಂದರೆ ಇದರಲ್ಲಿ ಒಂದು ಸಂಸ್ಕೃತ ಶ್ಲೋಕ ಕೂಡ ಇದೆ, ಶ್ರದ್ಧೆಯಿಂದ ದಾನ ಮಾಡಿ ಅಂತ, ಶ್ರದ್ಧಾಯ ದೇಯಂ ಅಂತ ಕರೀತಾರೆ. ಸೊ ನಮಗೆ ಎಷ್ಟು ಆಗುತ್ತೋ 33 ಅಂತಲ್ಲ, ಆಗಲಿಲ್ಲ ಅಂದರೂ ಕೂಡ ನಿಮಗೆ ನಿಮ್ಮ ಶಕ್ತಿ ಎಷ್ಟಿದೆಯೋ ಯಥಾಶಕ್ತಿ ಎಷ್ಟು ಕೊಡೋಕ್ಕಾಗುತ್ತೋ ಅದನ್ನು ನೀವು ಸಮರ್ಪಣೆ ಮಾಡ್ಬೋದು. ನಿಮ್ಮ ಶಕ್ತಿ ಆಮೇಲೆ ಭಕ್ತಿಯಿಂದ ಮಾಡಿದ ಯಾವುದೇ ದಾನವು ಪುಣ್ಯ ಅಂತ ಕರೀತಾರೆ. ಸೊ ಹಾಗಾಗಿ ಇದಕ್ಕೆ ಅಧಿಕ ಮಾಸ ಅಂತ ಕರೀತಾರೆ. ಸೊ ಇದ್ರದ್ದು ಇಷ್ಟು ವಿಶೇಷತೆ ಇದೆ ಅಂತ ನನಗೆ ಇಂಪಾರ್ಟೆನ್ಸ್ ಅಂದರೆ ಗೊತ್ತಿರೋದು. ಇದಕ್ಕಿಂತ ಹೆಚ್ಚಿಗೆ ಗೊತ್ತಿತ್ತು ಅಂತಂದರೆ ಪ್ಲೀಸ್ ಖಂಡಿತ ಶೇರ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕೂಡ ನೀವು ನನಗೆ ಶೇರ್ ಮಾಡ್ಬೋದು. ಸೊ ಇಷ್ಟು ನನಗೆ ಇದ್ರ ಬಗ್ಗೆ ಗೊತ್ತಿದೆ ಅಧಿಕ ಮಾಸದಲ್ಲಿ ಮಾಡೋದು ಅಂತ.
ಅಧಿಕ ಮಾಸೆ ಕೃತಂ ದಾನಂ ಕೋಟಿ ಗುಣ ಫಲಪ್ರದಂ. ಅಂದರೆ ನಾವು ಇದು ಅಧಿಕ ಮಾಸದಲ್ಲಿ ದಾನ ಮಾಡಿದ್ರೆ ಕೋಟಿ ಗುಣ ನಾವು ಸಂಪಾದನೆ ಮಾಡ್ದಂಗೆ. ಅಷ್ಟು ನಾವು ಏನು ಮಾಡಿಲ್ಲ ಅಂದರೂ ಕೂಡ ಈ ಅಧಿಕ ಮಾಸದಲ್ಲಿ ಮಾಡಿದಾಗ ಅಷ್ಟು ಏನಂತಾರೆ ಪುಣ್ಯ ಸಿಗುತ್ತೆ, ನಮಗೆ ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತೆ ಅನ್ನೋದು ಈ ಮಂತಲ್ಲಿ ನೀವು ಮಾಡಿದರೆ ಪುಣ್ಯ ಅಷ್ಟು ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಯಾವುದೇ ಉಳ್ಕಿದ ತಿಂಗಳ ನಾವು ಏನೇ ಮಾಡಿದರೂ ಅಧಿಕ ಮಾಸದಲ್ಲಿ ದೇವ್ರ ಸಲುವಾಗೇನೆ ಪ್ರತಿ ಈ ತಿಂಗಳು ಒಂದೇ ತಿಂಗಳಲ್ಲಿ ನಾವು ಎಷ್ಟು ದೇವರ ಜಪ ಮಾಡ್ತೀವಿ, ಎಷ್ಟು ದಾನ ಮಾಡ್ತೀವಿ, ಸೊ ದೇವರನ್ನು ಸ್ಮರಣೆ ಮಾಡ್ತೀವಿ. ಸೊ ಹಾಗಾಗಿ ಅಷ್ಟು ಪುಣ್ಯ ಸಿಗುತ್ತೆ ನಾವು ಎಲ್ಲ ಕೌಂಟ್ ಮಾಡಿದಾಗ ಅಂಥೇಳಿ. ಸೊ ಪ್ರತಿ 3 ವರ್ಷಕ್ಕೆ ಈ ಬರುವ ಅಧಿಕ ಮಾಸ. ಸೊ ಫಸ್ಟ್ ಅಂತಂದರೆ ನಮ್ಮ ಹಿಂದೂ ಮ್ಯಾರೇಜಲ್ಲಿ ಕೂಡ ಫಸ್ಟ್ ದಾನ ಅಂತಂದರೆ ಅಳಿಯನ್ಗೆ ಮಾಡೋದು ಅಧಿಕ ಮಾಸದಲ್ಲಿ. ಸೊ ಫಸ್ಟ್ ಕಂಪಲ್ಸರಿ ಅಂತ ಇರುತ್ತೆ ನಮ್ಮ ಕಡೆ ಎಲ್ಲ, ನಿಮ್ಮ ಕಡೆ ಹೇಗಿರುತ್ತೆ ಗೊತ್ತಿಲ್ಲ. ಸೊ ಅತ್ರಾಸ ದಾನ ಕೂಡ ಮಾಡ್ತಾರೆ. ಈ 17 ತನ ನೀವು ಕೂಡ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ, ಅಷ್ಟನ್ನು ಬಿಡಿಸಿ ರಂಗೋಲಿ. ಸಾಧ್ಯವಾದರೆ ಮಣಿಯಲ್ಲಿ ಮಣಿ ಇಟ್ಟು ಬಿಡಿಸಿ ಇಡ್ಬೋದು. ಮಂಡಲ ಮಾತ್ರ ಕಂಪಲ್ಸರಿ ಹಾಕಲೇಬೇಕು ಅಧಿಕ ಮಾಸದ ರಂಗೋಲಿ ಸ್ಪೆಷಲಾಗಿ. ಸೊ ಅದಾದ ನಂತರ ಪ್ರತಿಯೊಂದು ನಿಮ್ಮ ಮನೆಯಲ್ಲಿ ಇರುವಂತಹ ಹೂಗಳನ್ನು, ಅರಿಶಿನ ಕುಂಕುಮ, ತುಪ್ಪದ ದೀಪನ ಏರಿಸಿ ಪುರುಷೋತ್ತಮ ದೇವರಿಗೆ, ಮತ್ತು ಪ್ರತಿಯೊಂದು ನಾವು ಅಧಿಕ ಮಾಸದ ರಂಗೋಲಿ ಹಾಕಬೇಕಾದ್ರೆ ಅರಿಶಿನ ಕುಂಕುಮ, ಮಂತ್ರಾಕ್ಷತೆ, ಗೆಜ್ಜೆ ಹತ್ರ ಹೂವು, ಆಮೇಲೆ ಒಂದು ತುಪ್ಪದ ದೀಪದಿಂದ ಆರತಿ ಏನಂತಾರೆ ಬೆಳಗಬೇಕು. ಸೊ ಹಾಗಾಗಿ ಇದು ಕಂಪಲ್ಸರಿ ಇರುತ್ತೆ. ಸೊ ನೋಡಿ, ಇಷ್ಟ ಆಗಿದೆ ಅನ್ಕೋತೀನಿ ನನ್ನ ಈ ಅಧಿಕ ಮಾಸದ ರಂಗೋಲಿಗಳನ್ನು ಹೇಗೆ ಬಿಡಿಸ್ಬೋದು ಅಂತ. ತುಂಬ ಈಸಿ ಇದೆ, ಡಿಫಿಕಲ್ಟಿ ಇಲ್ಲ. ಟ್ರೈ ಮಾಡಿ. ಮತ್ತು ಅಧಿಕ ಮಾಸ ಅಂದರೆ ಈ ಮಂತಲ್ಲಿ ಮುಗಿಯೋವರೆಗೂ ನೀವು ಹಾಕ್ಬೋದು, ಅಥವಾ ನೆಕ್ಸ್ಟ್ ಅಧಿಕ ಮಾಸ ಬಂದಾಗ ಕೂಡ ನೀವು ಈ ರೀತಿ ಹಾಕ್ಬೋದು. ಸೊ ನಿಮ್ಮ ಮನೆಯಲ್ಲಿ ತುಂಬ ಪ್ರಶಸ್ತ ಜಾಗ ಇತ್ತು ಅಂತಂದರೆ ಈ ರೀತಿ ಹಾಕಿ, ಅಥವಾ ಮಣೆ ಇತ್ತು ಅಂತಂದರೆ 2 ಮಣೆ ಹಾಕಿದರೆ ಸಾಕು. ಅಧಿಕ ಮಾಸ ರಂಗೋಲಿ ಮತ್ತು ಪುರುಷೋತ್ತಮ ದೇವರ ರಂಗೋಲಿ ಬಿಡಿಸೋದು ತುಂಬ ಸುಲಭವಾಗಿದೆ. ಸೊ ಎಕ್ಸ್ಟ್ರಾ ಏನಂದರೆ ಇಲ್ಲಿ ಪುರುಷೋತ್ತಮ ದೇವ್ರನ್ನ ರಂಗೋಲಿ ಬಿಡಿಸೋದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಇದು ನಮ್ಮಮ್ಮ ಹಾಕ್ತಾಯಿದ್ರು, ನನಗೆ ತುಂಬ ನೆನಪಿದೆ. ಸೊ ಹಾಗಾಗಿ ಈಗಲೂ ಕೂಡ ನಮ್ಮ ಏನಂತಾರೆ ಕಾಲನಿಯಲ್ಲಿ ನಾವು ಇರೋದ್ರಲ್ಲಿ ಪ್ರತಿ ಸಲನೂ ಲಕ್ಷ್ಮೀ ಶೋಭಾನ ಇದ್ದೇ ಇರುತ್ತೆ. ಸೊ ಬಟ್ ಅಧಿಕ ಮಾಸದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. 33ಗಳನ್ನು ಹಾಡ್ಕೋತಾ, ರಂಗೋಲಿಗಳನ್ನು ಚುಕ್ಕಿ ಹಿಡ್ಕೋತಾ 33 ಬಿಡಿಸೋದು. ಸೊ ಆ ವ್ಲಾಗನ್ನು ನನಗೆ ಶೇರ್ ಮಾಡಲಿಕ್ಕೆ ಹಾಕೋದೆಲ್ಲ ಅಲ್ಲಿ ಇಲ್ಲ. ಹಾಗಾಗಿ ನಾನು ನಿಮಗೆ ಯಾವಾಗಾದರೂ ಒಮ್ಮೆ ಮತ್ತೆ ನನಗೆ ಚಾನ್ಸ್ ಸಿಕ್ಕಿತ್ತು ಅಂದರೆ ಶೇರ್ ಮಾಡ್ತೀನಿ ಖಂಡಿತ ಆ ವ್ಲಾಗು. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಸೊ ಪ್ರತಿದಿನ ಇದನ್ನೇ ಅಧಿಕ ಮಾಸದಲ್ಲಿ ತಪ್ಪದೆ ಮಾಡಿ ಈ ರೀತಿ ತುಪ್ಪದ ದೀಪಗಳಿಂದ ದೀಪನ ಬೆಳಗಿಸಿ. ಸೊ ಏನಂತಾರೆ ಶ್ರದ್ಧೆ ಭಕ್ತಿಯಿಂದ ನೀವು ರಂಗೋಲಿ ಹಾಕಿ ಎಷ್ಟೇ 33 ಶ್ಲೋಕಗಳು ಅಥವಾ ಜಪ ಏನಂತಾರೆ ಮಾಡ್ಬೋದು ಕೃಷ್ಣಂದು. ಸೊ ಹಾಗಾಗಿ ಎಷ್ಟೇ ಸಣ್ಣ ಪುಟ್ಟ ಆದರೂ ಕೂಡ 33 ಸಲ ಅಂದರೂ ಕೂಡ ಏನು ಬೇಜಾರೇನಿಲ್ಲ. ಸೊ ನಿಮ್ಮ ಎಫರ್ಟು, ನಿಮ್ಮ ಭಕ್ತಿ ಶುದ್ಧ ಮನಸ್ಸಿನಿಂದ ಮಾಡೋದೇ ಇಂಪಾರ್ಟೆಂಟ್. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಮತ್ತೆ ನಾನು ಮುಂದೆ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.